ಇವತ್ತು ರಾಯರ ಮಠ ಅಂತ ಒಂದು ಕಾನ್ಸೆಪ್ಟೇ ಇರಲಿಲ್ಲ ಅಂತ ಇಟ್ಕೊಳ್ಳಿ. ಅದು ಇವತ್ತಿನ ಭಾಷೆಯಲ್ಲೇ ಹೇಳಬೇಕು ಅದನ್ನು. ಅಥವಾ ರಾಯರ ಮಠ ಒಂದು ಈ ಥರದೊಂದು ಮೃತ್ತಿಕಾ ವೃಂದಾವನ ಸನ್ನಿಧಾನ ಅಂತ, ಮೂಲ ವೃಂದಾವನ ಎಲ್ಲೋ ಇದ್ದಾರೆ, ಇರಲಿ ಬಿಡಲಿ ಏನಾರು ಹಾಕ್ಕೊಂಡು ಹೋಗಿ. ಇದೊಂದು ಬೇರೆ ಇನ್ಯಾರಿಗೂ ಹಾಗೆಲ್ಲ ಇಲ್ವಲ್ಲ. ಮೃತ್ತಿಕಾ ವೃಂದಾವನಗಳು ಒಂದು ಹೋದಲ್ಲೆಲ್ಲ ಒಂದು ಮಠ ಅಂತ. ಮಠ ಅಂತಂದರೆ ವಾಸ್ತವಿಕವಾಗಿ ಇದ್ದ ಅದರ ಪರಿಕಲ್ಪನೆಯೇ ಬೇರೆ. ಮಠ ಛಾತ್ರಾದಿ ನಿಲಯ ಅಂತ. ಮಠ ಅಂತ ಯಾವುದನ್ನು ಕರೀತಾ ಇದ್ದರು? ಅನೇಕ ವಿದ್ಯಾರ್ಥಿಗಳಿರಬೇಕು, ಅಲ್ಲಿ ವಿದ್ಯೆಯನ್ನು ಹೇಳ್ಕೊಡ್ತಾ ಅನೇಕ ಗುರುಗಳಿರಬೇಕು, ಅದು ಪೋಷಣೆ ಆಗುವ ಸ್ಥಳವನ್ನು ಮಠ ಅಂತ ಕರೀತಾ ಇತ್ತು. ಮಠ ಅಂದ್ರೆ ಊಟ ಹೊಡೆಯೋ ಜಾಗ ಅಂತ ಆಗಿ ಹೋಗಿದೆ ಈಗ, ಅದರ ಪರಿಚಯ ಹೊರಟೋಗಿದೆ. ಆದರೆ ಬೇರೆ ರೀತಿಯಲ್ಲಂತೂ ಇದೆ. ನಮಗೆ ಧರ್ಮ ಸಂಸ್ಕಾರಗಳು ಉಳಿಬೇಕು ಅಂತ ಆದರೆ ಎಲ್ಲಿರಬೇಕು? ಮಠ ಇರಬೇಕು. ಎಲ್ಲಾನು ಹೊರಗಡೆ ಬೇರೆ ಊರಿಗೆ ಹೋಗೋರು, ಬೇರೆ ರಾಜ್ಯಕ್ಕೆ ಹೋಗೋರು ಏನಂತಾರ್ರಿ, ಅಲ್ಲೊಂದು ರಾಯರ ಮಠ ಇದೆಯಾ, ಒಂದು ನಂಬರ್ ಕೊಡ್ತೀರಾ ಅಂತ ಕೇಳ್ತಾರೆ. ಅದಿದೆ ಅಂತಂದರೆ ಒಂದು ಹೊತ್ತು ಸಂಧ್ಯಾವಂದನೆ ಮಾಡುವವರೆಗೂ ಒಂದು ಆಶ್ರಯ ದೊರೆಯುತ್ತೆ. ನಮ್ಮ ಸಂಸ್ಕಾರ ಉಳಿಸ್ಕೊಳ್ಬೇಕಾದ್ರೆ ಅದು ನಾಮಕರಣವೋ ಚೌಲವೋ ಅನ್ನಪ್ರಾಶನವೋ ಏನಾರು ಆಗಬೇಕಾಗಿದ್ದರೆ ಅಲ್ಲೊಂದು ಹರಿವಾಯು ಗುರುಗಳಿಗೆ ಅರ್ಪಣೆ ಮಾಡಿದಂತಹ ಒಂದು ಅನ್ನ ಸಿಗೋದು ಬೇಡ. ಅದಕ್ಕೀಗೊಂದು ಸ್ಥಳ ಅಂತಂದರೆ ಅಷ್ಟೇ ಅಲ್ಲ, ಅಲ್ಲಿಂದ ಹಿಡಿದು ಏಕಾದಶಿ ದ್ವಾದಶಿ ಆದರೂ ಒಂದಷ್ಟು ತೀರ್ಥ ಬೇಕು ಅಂತಂದರೆ ಒಂದು ಮಠ ಇರಬೇಕು ಸುತ್ತಮುತ್ತಲು. ಒಂದು ಪ್ರದಕ್ಷಿಣೆ ನಮಸ್ಕಾರ ಹಾಕ್ಲಿಕ್ಕೆ ಮನೆಯಲ್ಲಿ ಎಲ್ಲಿ ಪ್ರದಕ್ಷಿಣೆ ಹಾಕ್ತೀರಿ? ಎಲ್ಲಿ ದೀರ್ಘದಂಡ ನಮಸ್ಕಾರ ಅಷ್ಟು ಜಾಗ ಇದೆಯಾ? ಈಗ ಅವಕಾಶಗಳೇ ಇರೋಲ್ಲ. ಇದು ಯಾವುದೇ ಚಿಕ್ಕದರಿಂದ ಹಿಡಿದು ದೊಡ್ಡ ದೊಡ್ಡ ನಮ್ಮ ಸಂಸ್ಕಾರಗಳು ಉಳಿಬೇಕು ಅಂತಾದರೆ ಅದಕ್ಕಿರುವಂತಹ ಕಲ್ಪವೃಕ್ಷದ ನೆರಳು ಅಂತಂದರೆ ಅದು ಮಂತ್ರಾಲಯ ಪ್ರಭುಗಳೇ. ಅದು ಬೇಕೇ ಬೇಕು. ಇದನ್ನು ವೈಷ್ಣವ ಸಂಪ್ರದಾಯ ಸಮೇತವಾಗಿ ವೇದವಾಂಗ್ಮಯದ ವಿಚಾರಧಾರೆ ಉಳಿಬೇಕಾದರೆ ನೀ ಬಂದರೆ, ಇಲ್ಲ ಅಂತಂದರೆ ನೋ ಚೇಲ್ ಲುಂಪೆ, ಎಲ್ಲ ಲೋಪ ಆಗಿ ಹೋಗುತ್ತೆ. ಇದ್ಯಾವುದು ಉಳಿಲಿಕ್ಕೆ ಶಕ್ಯ ಇಲ್ಲ. ಮತ್ತು ಬೇಕಾದಿದ್ದರೂ ಮಂತ್ರಾಲಯ ಪ್ರಭುಗಳಿದ್ದರೆ ನೀವು ಅದು ಯಾವುದೇ ಮಠದವರಾಗಿರಲಿ, ಯಾವ ಮಠದ ಸಂಪ್ರದಾಯ ಆಗಿರಲಿ, ಯಾರೇ ಆಗಿರಲಿ, ತಮ್ಮ ಪರಂಪರೆಯ ಗುರುಗಳನ್ನು ಇಟ್ಕೊಳ್ಳೋಲ್ಲ. ಅಲ್ಲಿ ಮೃತ್ತಿಕಾ ವೃಂದಾವನ ಸ್ಥಾಪನೆ ಮಾಡೋಲ್ಲ. ಅಲ್ಲಿ ರಾಯರ ಮಠ ಅಂತ ಬೋರ್ಡ್ ಹಾಕಿದ್ರೆ ಅದು ಯಾರ್ದಾನ ಮೃತ್ತಿಕೆ ಇಟ್ಕೊಳ್ರಿರ್ಬೇಕು. ರಾಘವೇಂದ್ರ ಸ್ವಾಮಿಗಳವರ ಮೃತ್ತಿಕಾ ವೃಂದಾವನ ಸನ್ನಿಧಿ ಅಂತ ಹಾಕ್ರಿ ನೋಡಿ, ಮುಂದಿನ ವರ್ಷಕ್ಕೆ ಬೆಳ್ಳಿ ಕವಚ ಆಗಿರುತ್ತಲ್ಲ. ಹಾಗೆ ಆ ಜನಗಳನ್ನು ನೀವು ಇನ್ಯಾರ್ದು ಮಾಡಿದರೂ ಪ್ರಯೋಜನ ಇಲ್ಲ. ನೋಡಿರಿ, ಎಲ್ಲ ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿರಿ. ಇದನ್ನು ಸುಮ್ಮನೆ ಹೇಳೋದಲ್ಲಲ್ಲ ಮಾತು. ವಿದ್ಯಾಧಿದೇವಿ ಅವತ್ತಾಡಿದ ಭವಿಷ್ಯ ವಚನ ಅದು. ನೀನು ಆಶ್ರಮ ತಗೊಳ್ಳಿಲ್ಲ ಅಂತಾದರೆ ವೈಷ್ಣವ ಸಂಪ್ರದಾಯವೇ ಲೋಪ ಆಗಿ ಹೋಗುತ್ತೆ. ಇದು ಭಗವದಿಚ್ಛಾ ಈ ಕ್ರಮದಲ್ಲಿದೆ, ತಗೊಳ್ಳಿಕ್ಕೆ ಬೇಕು ಆಶ್ರಮವನ್ನು ಅಂತ ಆಗ್ರಹ ಮಾಡ್ತಾ, ಉತ್ಸೂತ್ರತ್ವಂ ಕೇವಲಂ ನಾದ್ಯ ಪಕ್ಷೇ ನ್ಯಾಯೌಘಾನಾಂ ಕಿಂತು ತತ್ಪುಸ್ತಕಾನಾಂ. ತುಂಬ ಅಲಂಕಾರಿಕವಾಗೆಲ್ಲ ಮಾತಾಡ್ತಾರೆ. ಉತ್ಸೂತ್ರ ಆಗುತ್ತೆ ಅಂತ. ಸೂತ್ರ ಅಂತಂದರೆ ಹಗ್ಗ, ಅದು ಎರಡು ಅರ್ಥ. ಈ ಸಾಧಾರಣವಾಗಿ ಒಂದು ಯಾವುದಾನ ಒಂದು ಅಧಿಕರಣ ಅಂತ ತಗೊಂಡ್ರೆ ಪೂರ್ವಪಕ್ಷ, ಅಲ್ಲಿ ಸಂದೇಹ, ಮೊದಲು ಸಂದೇಹ, ವಿಷಯೋ ವಿಷಯಶ್ಚೈವ ಪೂರ್ವಪಕ್ಷ ತಥೋತ್ತರ ಪ್ರಯೋಜನಂಚ ಪಂಚಯಿತಾನ್ ಪ್ರಾಂಚೋಧಿಕರಣಂ ವಿದುಹು ಅಂತ. ಯಾವುದಾನ ಒಂದು ಅಧಿಕರಣವನ್ನು ತಗೊಂಡ್ರೂ ಕೂಡ ಅಲ್ಲಿ ವಿಚಾರ ಮಾಡ್ತಾರೆ. ಈ ಕರ್ತೃತ್ವಾಧಿಕರಣ ಅಂತ ತಗೊಂಡ್ರೆ ಕರ್ತೃತ್ವ ಅನ್ನೋದು ಸ್ವತಂತ್ರ ಕರ್ತೃತ್ವ ಭಗವಂತನಿಗೆ ಮಾತ್ರ ಅಂತ ಅದು ವಿಷಯ. ಆ ವಿಷಯದ ಮೇಲೆ ಸಂದೇಹ ಬರುತ್ತೆ. ಮತ್ತೆ ಅದು ಜೀವನಿಗೂ ಕರ್ತೃತ್ವ ಇದ್ದು ಭಗವಂತನಿಗೂ ಇದೆಯಾ ಅಥವಾ ಭಗವಂತನಿಗೆ ಮಾತ್ರ ಇದೆಯಾ ಅಂತ ಸಂದೇಹ. ಪೂರ್ವಪಕ್ಷ, ಇಲ್ಲೆಲ್ಲ ಜೀವನಿಗೂ ಕರ್ತೃತ್ವ ಇದ್ದೇ ಇದೆ. ಕರ್ತೃತ್ವ ಅಂತಂದರೆ ಜ್ಞಾನ, ಇಚ್ಛಾ, ಕೃತಿ ಇವುಗಳು ಅದು ಜೀವನಿಗೆ ಇದ್ದೇ ಇದೆ. ತನಗೇನು ಬೇಕೋ ಅದನ್ನೆಲ್ಲ ತಾನೇ ಮಾಡಿಕೊಳ್ತಾನೆ, ನಮ್ಮ ಅನುಭವದಲ್ಲಿದೆ ಅಂತ ಪೂರ್ವಪಕ್ಷ. ಆ ಪೂರ್ವಪಕ್ಷ ಮಾಡ್ತಾರಲ್ಲ, ಆಮೇಲೆ ಮತ್ತೆ ಸಿದ್ಧಾಂತ ಇರುತ್ತಲ್ಲಿ. ಇಲ್ಲ ಇಲ್ಲ, ಅದು ಕರ್ತ ಶಾಸ್ತ್ರಾರ್ಥವತ್ವಾತ್ ಅಲ್ಲೆಲ್ಲ ತಗೊಂಡು ಜೀವನಿಗೂ ಕರ್ತೃತ್ವ ಇದ್ದೇ ಇದೆ, ಆದರೆ ಪರತಂತ್ರ ಕರ್ತೃತ್ವ ಇದೆ, ಸ್ವತಂತ್ರ ಕರ್ತೃತ್ವ ಭಗವಂತನಿಗೆ ಮಾತ್ರ, ಹೀಗೆ ತೋರಿಸಿಕೊಡ್ತಾರೆ ಅದನ್ನೆಲ್ಲ. ಈ ಪೂರ್ವಪಕ್ಷ ಇರುತ್ತಲ್ಲ ಅದು ಸೂತ್ರಕ್ಕೆ ವಿರುದ್ಧ ಇರಬೇಕು ಯಾವಾಗಲೂ. ಸಿದ್ಧಾಂತ ಸೂತ್ರಕ್ಕೆ ಅನುಗುಣವಾಗಿರಬೇಕು. ಇದು ಯಾವಾಗಲೂ ನಿಯಮ ಅಲ್ಲ. ಸಿದ್ಧಾಂತಕ್ಕೆ ವಿರುದ್ಧವಾಗಿ ಯಾವುದಿರುತ್ತೆ, ಸೂತ್ರಕ್ಕೆ, ವೇದವ್ಯಾಸ ದೇವರ ಹೃದಯಕ್ಕೆ ಯಾವುದು ವಿರುದ್ಧ ಇರುತ್ತಲ್ಲ ಅದನ್ನು ಉತ್ಸೂತ್ರ ಅಂತ ಕರೀತಾರೆ. ಉತ್ಸೂತ್ರ ಅಂದರೆ ಸೂತ್ರ ವಿರುದ್ಧ ಅಂತ ಅರ್ಥ. ಅದಕ್ಕೆ ಇನ್ನೂ ಒಂದು ಅರ್ಥ ಇದೆ. ಉತ್ಸೂತ್ರ ಅಂತಂದರೆ ಹಗ್ಗ ಬಿಚ್ಚೋದ್ರೆ, ಹಗ್ಗ ಇಲ್ಲದೆ ಇದ್ದ ಹಾಗೆ ಎಲ್ಲ ಬೇರೆ ಬೇರೆ ಆಗಿಬಿಟ್ರೆ ಅದಕ್ಕೂ ಉತ್ಸೂತ್ರ ಅಂತ ಕರೀತಾರೆ. ಇದು ಬರೀ ಪೂರ್ವ ಪಕ್ಷದಲ್ಲಿ ಮಾತ್ರ ಉತ್ಸೂತ್ರತ್ವ ಈಗ ಕಾಣ್ತಾ ಇದೆ. ನಾಳೆ ಪುಸ್ತಕ ಎಲ್ಲ ಉತ್ಸೂತ್ರ ಆಗಿ ಹೋಗ್ತಾವೆ. ಅಂದರೆ ಅದಕ್ಕೆ ಹಗ್ಗ ಕಟ್ಟಿಡುವವರು ಯಾರೂ ಇರೋಲ್ಲ, ಚಿಂದಿ ಚಿಂದಿಯಾಗಿ ಹರಿದು ಹೋಗ್ತಾವೆ ಕಡೆಗೆ. ಇಂತಹ ಪ್ರಸಂಗ ಬರುತ್ತೆ. ರಕ್ಷಾಭಾವಾತ್ ಭಕ್ಷಣಾನ್ ಮೂಷಿಕಾಣ, ರಕ್ಷಣೆ ಮಾಡೋಲ್ಲ ಯಾರು, ಕಡೆಗೆ ಮೂಷಕಗಳು, ಇಲಿಗಳು ಅವೋ ಇವೋ ಬಂದು ಹೆಗ್ಗಣ ಗಿಗ್ಗಣ ಕಡ್ದು ಹಾಕ್ತಾವಷ್ಟೆ.
ಕಡ್ದಾಕ್ತಾ ಇದ್ದರೆ ಮಾಯಾವಾದಿ ಬ್ರಹ್ಮವನ್ನಿರ್ಗುಣಾನ ಅವು ನಿರ್ಗುಣ ಆಗ್ತಾವೆ. ಇವು ಮಾಯಾವಾದಿಗಳು ಹೇಳುವಂತೆ ಬ್ರಹ್ಮ ನಿರ್ಗುಣ ಅಂತಂತಾರಲ್ಲ, ಗುಣ ಶಬ್ದಕ್ಕೂ ಎರಡು ಅರ್ಥ ಇದೆ. ಗುಣ ಅಂದರೂ ಹಗ್ಗ ಅಂತ ಅರ್ಥ ಇದೆ. ಹೇಗೆ ಬ್ರಹ್ಮ ನಿರ್ಗುಣ ಆಗ್ತಾನೋ ಇವು ನಿರ್ಗುಣ ಆಗ್ತಾವೆ. ಹಗ್ಗ ಕಡ್ದಾಕ್ಬಿಟ್ರೆ ಹಗ್ಗ ಇರೋಲ್ಲ, ಅದಕ್ಕೆ ಹಗ್ಗ ಇಲ್ಲ ಅಂತಂದಮೇಲೆ ಚೆಲ್ಲಾಪಿಲ್ಲಿ ಆಗಿ ಅವು ಇವು ಕಡ್ದು ಹಾಳಾಗಿ ಹೋಗ್ತಾವೆ. ಅಂದರೆ ದುರ್ವಾದ ಪ್ರಸಂಗವೂ ಹರಡಿ ಬರುತ್ತೆ ಆ ಕಾಲಕ್ಕೆ. ಸದ್ವಾದದ ಗ್ರಂಥಗಳು ಕಡೆ ಪಕ್ಷ ಅದನ್ನು ವಿಚಾರವನ್ನು ಹೇಳೋರಲ್ಲ, ಗ್ರಂಥಗಳೂ ನಾಶ ಆಗಿ ಹೋಗ್ತವೆ. ನಾಳೆ ಯಾರನ್ನು ಹೇಳಬೇಕು ಅಂತ ಬಂದರೆ ಅವ್ರಿಗೊಂದಿಷ್ಟು ಕೃತಿನಾರು ಇರಬೇಕಲ್ಲ, ಅದೂ ಹಾಳಾಗಿ ಹೋಗುವ ಪ್ರಸಂಗ ಬಂದು ಹೋಗುತ್ತೆ. ಇಂಥದ್ದನ್ನೇ ಅನೇಕ ವಿಚಾರಧಾರೆಗಳನ್ನೆಲ್ಲ ವರ್ಣನೆ ಮಾಡ್ತಾ ಒಂದೊಂದು ಮಾತನ್ನಾಡ್ತಾಳ ಆ ಕಾಲಕ್ಕೆ ವಿದ್ಯಾಧಿದೇವಿ. ಛತ್ರ ಛಾತ್ರಾಗಾರಂ ಶಶ್ವದೇಕ ಪ್ರಕಾರಂ ವೇದೋದ್ಘೋಷೈರ್ ವೈದಿಕಾನಾಮುದಾರಂ. ಇವತ್ತು ವಿದ್ಯಾರ್ಥಿಗಳಿದ್ದಾರೆ ಅಂತ ಹೇಗೆ ಗೊತ್ತಾಗುತ್ತೆ? ಏಕಪ್ರಕಾರ ಒಂದೇ ಧ್ವನಿಯಲ್ಲಿ ವೇದ ಮಂತ್ರಗಳನ್ನು, ಸಹಸ್ರನಾಮ, ಗೀತಾ ಮುಂತಾದವುಗಳ ಪಾಠವನ್ನು ಮಾಡ್ತಾ ಇದ್ದರೆ ನೀವೆಲ್ಲ ವಿದ್ಯಾಪೀಠಕ್ಕೆ ಹೋಗ್ರಿ, ಬಹಳ ಸೊಗಸು. ಆ ಬೇರೆ 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 ಕೊಠಡಿಗಳಲ್ಲಿ ಅಲ್ಲಲ್ಲಿ ಏಕಪ್ರಕಾರದ ಒಂದೇ ಧ್ವನಿಯಲ್ಲಿ ಗುಂಪು ಗುಂಪಾಗಿ ವಿದ್ಯಾರ್ಥಿಗಳು ಹೇಳ್ತಾ ಇದ್ದರೆ ಆ ನಾದವೇ ಅತ್ಯಂತ ಚಂದ. ಇವತ್ತು ಅಂಥ ಪ್ರದೇಶಗಳನ್ನೆಲ್ಲ ನಾವು ನೋಡೋದನ್ನು ಬಿಟ್ಟು ಆ ಜಾಗ ಎಲ್ಲ ಏನಾಗುತ್ತೆ ಗೊತ್ತೇನು? ಗೋಮಾಯೂನಾಂ ಜಲ್ಪಕಾನಾಮಜಸ್ರಂ. ಈ ಗೋಮಾಯುಗಳು ಅವೋ ಇವು ಕತ್ತೆ ಕೆರಬ ಅವು ಇವು ಬಂದು ಸೇರ್ಕೋತಾವೆ. ಇಲ್ಲ ಅಂತಂದರೆ ಇನ್ನೂ ಹೆಚ್ಚಾಗುತ್ತೆ ಅಂತಂದರೆ ಮದ್ಯಪಾನ ಮಾಡೋರು, ಜೂಜಾಡುವವರು ಬಂದು ಸೇರಿಕೊಳ್ತಾರೆ. ಅವ್ರು ಕಟ್ಟಡ ಒಂದು ಜಾಗ ಬೇಕು, ನೆರಳು ಬೇಕು, ಅಂಥವ್ರು ಬಂದು ಸೇರಿಕೊಳ್ತಾರೆ. ಕಡೆ ಇವತ್ತೆಲ್ಲ ನದಿ ತೀರಗಳಲ್ಲೆಲ್ಲ ಕಲ್ಲು ಮಂಟಪಗಳೆಲ್ಲ ಏನಾಗಿದ್ದಾವೆ ಇವತ್ತು? ನದಿ ತೀರದಲ್ಲಿರೋ ಕಲ್ಲು ಮಂಟಪಗಳಲ್ಲಿ ಮೊದಲು ಏನೇನು ನಡೀತಾ ಇತ್ತು, ಅಲ್ಲೆಲ್ಲ ಕಂಬಗಳನ್ನು ನೆಟ್ಟು ರತ್ನಾಭಿಷೇಕಗಳನ್ನು ಭಗವಂತನಿಗೆ ಮಾಡಿದ ಸ್ಥಳ ಅಂತ ಇವತ್ತು ತೋರಿಸ್ತಾರೆ. ತೋರಿಸಲಿಕ್ಕೆ ನಾವು ಹೋಗಲಿಕ್ಕೂ ಆಗೋಲ್ಲ. ಅಲ್ಲಿ ಸುತ್ತಮುತ್ತಲು ಬರೀ ತ್ಯಾಜ್ಯ ವಸ್ತುಗಳು ಬಿದ್ದಿರ್ತಾವೆ. ಇದನ್ನೆಲ್ಲ ಅವತ್ತೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಸರಸ್ವತಿ ದೇವಿಯರು ಆಡ್ತಾ ಇರುವಂತಹ ಮಾತು ಗೋಮಾಯೂನಾಂ ಜಲ್ಪಕಾನಾಮಜಸ್ರಂ. ಜಲ್ಪಕರು ಅಂತಂದರೆ ಹರಟೆಕಟ್ಟೆ ಅಂತ. ಆ ಹರಟೆಕಟ್ಟೆ ಆಗಿ ಹೋಗುತ್ತೆ. ಬೇಡದೇ ಇರೋರು ಬಂದು ಏನೋ ಕುತ್ಕೊಂಡು ಮಾತಾಡೋರು. ಕಾರಾಗಾರಂ ಸರ್ವದೇಶೇ ತದಾನಿ. ಇದು ಒಂದೂರಲ್ಲ, ಊರಿಗೆ ಈ ರೀತಿಯಲ್ಲಾಗಿ ಹಾಳಾಗುವ ಪ್ರಸಂಗ ಬರುತ್ತೆ. ಆಚಾರ್ಯಾಣಾಂ ಕರ್ಮಠಾನಾಂ ಮಠಾನಾಂ ವೇದ್ಯಾಂ ವಿದ್ಯಾಂ ತತ್ವಮಿಥ್ಯಾತ್ವವಾದ. ಈಗ ಬೇಕಷ್ಟು ವಾದ ವಿಚಾರ ಎಲ್ಲಿ ನೋಡಿದರೂ ಕೂಡ ತತ್ವವಾದಿಗಳು ಮಿಥ್ಯಾವಾದಿಗಳು ಅಂತ ಅವರವರ ಗ್ರಂಥಗಳಲ್ಲಿ ಅವರವರ ಇಡೀ ಹಗಲು ರಾತ್ರಿ ಸಿದ್ಧಪಡಿಸಿಕೊಂಡು ಹೋದಲ್ಲೆಲ್ಲ ಬಂದು ಬೇಕಾಷ್ಟು ವಿಚಾರಧಾರೆಗಳನ್ನು ನಡೆಸ್ತಾ ಇದ್ದಾರೆ. ನಾಳೆ ಯಾರು ತತ್ವನೋ ಮಿಥ್ಯನೋ ಯಾರು ಮಾತಾಡಬೇಕು? ಅಲ್ಲಿ ಗೂಬೆಗಳೋ ಅವೋ ಇವೋ ಬಂದು ಗುಬುಕ್ಕಂತೂ ಕುಕ್ಕೋತಾ ಇರಬೇಕಷ್ಟೆ. ಅಲ್ಲ ತತ್ವವಾದನೂ ಇಲ್ಲ, ಮಿಥ್ಯಾವಾದನೂ ಇಲ್ಲ. ಮರ್ತ್ಯಾಭಾವ ವಾಸನಾವಾಶಿತಾನಾಂ ತತ್ರತ್ಯಾನಾಂ ಅಂಡಜಾನಾಂ ತದಾನಿ. ಅಂಡಜ ಅಂತಂದರೆ ಮೊಟ್ಟೆಯಲ್ಲಿ ಹುಟ್ಟಿ ಬಂದ ಪಕ್ಷಿಗಳು ಧ್ವನಿ ಮಾಡ್ತಾ ಇರಬೇಕಷ್ಟೆ. ಬಾವುಲಿ ಗೀವುಲಿ ಬಂದು ಸೇರ್ಕೊಂಡ್ಬಿಡ್ತಾವೆ ಹೊರತು ಇನ್ಯಾವುದೂ ಇಲ್ಲ. ಹೀಗೆಲ್ಲ ಆಗಿ ಹೋಗುತ್ತಪ್ಪ. ಇಂಥದ್ದು ನಾನಾ ಕ್ರಮದಲ್ಲಾಗ್ತಾವೆ. ಅದೇನೇ ಅಕಸ್ಮಾತ್ತಾಗಿ ನೇದಾನೀಮೇತಾಂ ಏತಾದೃಶ ಸಂಪ್ರಮೋದ ಪಾರಿವ್ರಾಜ್ಯಂ ಯಾದೃಶ ಪ್ರಾಪ್ಯತೆ ಚೇತ್. ಅದನ್ನೇ ನೀನೇನಾರು ಒಪ್ಪಿಕೊಂಡ್ರಿ, ನಾನು ಆ ಸನ್ಯಾಸ ತಗೊಳ್ತೇನೆ ಇಟ್ಟು ಒಪ್ಪಿಗೋ ಸಾಕು. ನಿನ್ನಲ್ಲಿ ಸಾನ್ನಿಧ್ಯವನ್ನು ಇಡ್ತೇನೆ, ನಿನ್ನಲ್ಲಿ ಏನು ಕೆಲಸ ಆಗಬೇಕೋ ಅದನ್ನು ನಾನು ನಿಂತು ನಡೆಸ್ತೇನೆ. ಮುಖ್ಯಪ್ರಾಣದೇವರು ನಿಂತು ನಡೆಸ್ತಾರೆ. ಮುಂದೆ ಏನು ಕೆಲಸ ಆಗಬೇಕೋ ಅದನ್ನು ನಾವು ನಿಂತು ನಡೆಸ್ತೇವೆ. ಯಾಕೆ ಈ ಎಲ್ಲ ಅಂಶಗಳನ್ನು ನಾವು ಮನಗಾಣಬೇಕು ಅಂದರೆ ವಿದ್ಯಾಧಿದೇವಿ, ಅದಕ್ಕೆ ಅಧಿಪತಿಯಾದಂತಹ ಮುಖ್ಯಪ್ರಾಣದೇವರು ಇವರಿಬ್ಬರು ನಾವು ನಿಂತು ನಡೆಸ್ತೇವೆ ಅಂತ ಆಶ್ರಮಕ್ಕೆ ಅವರಿಗೆ ಅಪ್ಪಣೆ ಕೊಡ್ತಾ ಇರೋದು. ಹಾಗಾದರೆ ಅಲ್ಲಿ ನಡೆದ ಕೆಲಸಗಳಾಗಲಿ, ಅಲ್ಲಿ ಬಂದ ಒಂದೊಂದು ಶಬ್ದರಾಶಿಯಾಗಲಿ, ಯಾಕೆ ರಾಘವೇಂದ್ರಾನ್ನ ವಿದ್ಯತೆ ಅಂತ ಅಂತಾರೆ ಅಪ್ಪಣಾಚಾರ್ಯರು ಅಂತನ್ನೋದರ ಹಿನ್ನೆಲೆ ಆಗಲಿ ಎಲ್ಲ ಅರ್ಥ ಆಗುತ್ತೆ. ಅಂದರೆ ಪ್ರಾತಃ ಕಾಲದಲ್ಲಿ ಎದ್ದು ನಾವೊಂದು ಪ್ರಾತಃ ಸಂಕಲ್ಪ ಗದ್ಯ ಹೇಳ್ತೇವೆ ಅಂತಂದರೆ ಅದರ ಹಿನ್ನೆಲೆಯಲ್ಲಿ ಯಾರ ಅನುಗ್ರಹ ಇದೆ? ಮೊದಲೇ ಹೇಳಿದಂತೆ ನನ್ನನ್ನು ಕೈ ಹಿಡಿತಾರೆ ಅಂತಾರೆ. ನನ್ನನ್ನು ಹಿಡಿದು ಕರ್ಕೊಂಡು ಹೋಗಿ ಭಗವಂತನ ಬಳಿಯಲ್ಲಿ ಕ್ಷಮಾ ಸಮುದ್ರ ಭಕ್ತವತ್ಸಲ ಅಂತೆಲ್ಲ ಕೇಳಿಕೊಂಡು ತ್ವದದೀನಂ ದೀನಂ ದೂನಂ ಮನಾಥಂ ಶರಣಾಗತಮೇನಂ ಉದ್ಧರ ಇತಿ ವಿಜ್ಞಾಪನ ಕರ್ತೃಣಾಂ. ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಸಿ ನನ್ನಿಂದ ಈ ಸೇವೆ ಮಾಡಿಸ್ತಾ ಇದ್ದಾರೆ, ಈ ಮಾತನ್ನು ಹೇಳ್ತಾರೆ. ಅಷ್ಟೇ ಅಲ್ಲ, ಇದನ್ನು ಅಂತರಾಲಿ ಪ್ರಭುಗಳೇ ಹೇಳ್ತಾ ಇದ್ದರಂತೆ, ಅದನ್ನು ದಾಖಲೆ ಮಾಡಿದ್ದಾರೆ ಮತ್ತೊಂದು ಕಡೆ. ಆದೀಂದ್ರ ಸ್ವಾಮಿಗಳವರು ಹೇಳುವಾಗ ಕೃತ ನಿಜ ವಿಜಯ ಸ್ರಗ್ಧರಾರ್ಥ ಪ್ರಕಾಶಂ
ದೃಷ್ಟ್ವಾ ಸಂತುಷ್ಟಚೇತಾ ದಶಮತಿರಚಿರಾದ್ ಅಭ್ಯಸಿಂಚತ್ ಪದೇ ಸ್ವೇ ಧೀರಶ್ರೀ ರಾಘವೇಂದ್ರಂ ಕೃತ ನಿಜ ವಿಜಯ ಸ್ರಗ್ಧರಾರ್ಥ ಪ್ರಕಾಶಂ. ಮಂತ್ರಾಲಯ ಪ್ರಭುಗಳನ್ನೆಲ್ಲ ಕೇಳಬೇಕಂತೆ. ಇವತ್ತು ಇಂಥ ಸಾಮ್ರಾಜ್ಯದಲ್ಲಿ ಬಂದು ಕೂತಿದ್ದೀರಿ, ಸಾಮ್ರಾಜ್ಯದ ಕೋಟೆ ಕಟ್ಟಲಿಕ್ಕೆ ಏನು ಬೇಕು ಅಷ್ಟು ಅದ್ಭುತವಾದ ಗ್ರಂಥಗಳನ್ನು ನಿರ್ಮಾಣ ಕೂಡ ಮಾಡಿದ್ದೀರಿ. ಸಾವಿರಾರು ವರ್ಷ ಆದರೂ ಕೂಡ ನಿಮ್ಮ ಗ್ರಂಥಗಳನ್ನು ಅಧ್ಯಯನ ಮಾಡುವವರಿಗೆ ಎಂದೂ ಮಧ್ವ ಸಿದ್ಧಾಂತದಲ್ಲಿ ದೋಷಜ್ಞಾನ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಅದಕ್ಕೆ ಬೇಕಾದಂತಹ ಕೋಟೆ ನಿರ್ಮಾಣ ಮಾಡಿ ಹೋಗಿದ್ದೀರಲ್ಲ, ಅದು ಮುನಿತ್ರಯರ ಗ್ರಂಥಗಳಿಗೂ ಅದ್ಭುತವಾದಂತಹ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ರತ್ನದ ಪೆಟ್ಟಿಗೆಯಲ್ಲಿ ಮುಚ್ಚಿಟ್ಟಿದ್ದಾರೆ ಅದನ್ನು. ಇಷ್ಟು ವ್ಯವಸ್ಥೆ ಮಾಡಿದ್ದೀರಲ್ಲ, ನೀವು ಇಲ್ಲಿಗೆ ಬರಲಿಕ್ಕೆ ಏನು ಕಾರಣ? ಏನಾರು ಅದಕ್ಕೋಸ್ಕರ ಸೇವೆಗೆ ಮಾಡಿದ್ದೀರಾ?